ಶಿರೂರು ಗುಡ್ಡ ಮಣ್ಣು ಕುಸಿತ ಸ್ಥಳದಲ್ಲಿ ಆದಂತಹ ಈ ಘಟನೆ ಎಂಥವರಿಗೂ ಕೂಡ ಕಣ್ಣೀರು ತರಿಸುವಂತಹ ಕಥೆ ಇದು. ನೋಡಿ, ಕಳೆದ 12 ದಿನಗಳಿಂದ ಲೋಕೇಶ್ ನಾಯಕ ಪತ್ತೆ ಆಗಿರಲಿಲ್ಲ. ಜಿಲ್ಲಾಧಿಕಾರಿ ಮುಂದೆ ಲೋಕೇಶ್ ಸಹೋದರ ಕಣ್ಣೀರಿಟ್ಟಿದ್ದಾರೆ. ಆದಷ್ಟು ಬೇಗ ನನ್ನ ತಮ್ಮನನ್ನ ಹುಡುಕಿ ಕೊಡಿ. ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯ ಮುಂದೆ ಸಹೋದರ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಶಿರೂರಿನ ಭೂಕುಸಿತದ ದುರಂತಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 3 ಪತ್ತೆಯಾಗಬೇಕಾಗಿದೆ. ಕಾರ್ಯಾಚರಣೆ ಕೂಡ ಕಳೆದ 12 ದಿನಗಳಿಂದ ನಿರಂತರವಾಗಿ ನಡೀತಾ ಇದೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಗಂಗಿಕಳ ಮೂಲದ ಲೋಕೇಶ್ ನಾಯಕ್ ಅವರ ಕುಟುಂಬ ಕೂಡ ತನ್ನ ಮಗನಿಗಾಗಿ ಕಾಯ್ತಾ ಇರುವಂಥದ್ದು. ಇದೀಗ ಅವರ ಸಹೋದರರು ಕೂಡ ಈ ಸಂಬಂಧಪಟ್ಟ ಅಧಿಕಾರಿಗಳ ಮುಂದೆ ಅಲವತ್ತುಕೊಂಡಿದ್ದಾರೆ. ತನ್ನ ತಮ್ಮನನ್ನು ಹೇಗಾದರೂ ಮಾಡಿ ಹುಡುಕಿ ಕೊಡಿ ಎಂಬ ಅಳಲನ್ನು ಕೂಡ ಜಿಲ್ಲಾಧಿಕಾರಿಗಳ ಮುಂದೆ ವ್ಯಕ್ತಪಡಿಸಿರುವಂಥದ್ದು. ಈಗಾಗಲೇ 12 ದಿನಗಳ ಹಿಂದೆ ಅಂದರೆ ಜುಲೈ 16ರಂದು ಲೋಕೇಶ್ ನಾಯ್ಕ್ ಕೂಡ ನಾಪತ್ತೆಯಾಗಿದೆ. ಇವರಿಗೆ ಕೂಡ ಮನೆಗೆ ಬಂದಿಲ್ಲ. ಈ ಬಗ್ಗೆ ಅವರ ಲೋಕೇಶ್ ಅವರ ಅಣ್ಣ ಅವರನ್ನು ಮಾತಾಡ್ಸೋಣ. ಈಗ ಎಷ್ಟು ದಿನದಿಂದ ಈಗ ಲೋಕೇಶ್ ಮಿಸ್ ಆಗಿದ್ದಾರೆ, ಮತ್ತು ಏನಾದರೂ ಸುಳಿವು ಸಿಕ್ಕಿದೆಯಾ? ಇಲ್ಲ, 12 ದಿನದಿಂದ ಈಗ ಗುಡ್ಡ ಕುಸಿತದಿಂದ ಯಾವುದೇ ಒಂದು ಸುಳಿವು ಸಿಕ್ಕಿಲ್ಲ. ಈಗ ನಾವು ಈಗಾಗಲೇ ಇಲ್ಲೇ ಇದ್ದೇವೆ. ಈಗ ಇವರು DC ಮೇಡಮ್ ಅವರು ಬಂದಿದ್ದರು. ಅವ್ರ ಹತ್ರ ನಾವು ಮಾತಾಡಿಸಿ ಅವರನ್ನು ನಮ್ಮ ಅಳಲನ್ನು ಅವ್ರ ಹತ್ರ ತೋಡ್ಕೊಂಡಿದ್ದೇವೆ. ಅವರು ಹೇಳ್ತಾ ಇದ್ದಾರೆ ನಮ್ಮ ಕಾರ್ಯಾಚರಣೆ ನಾವು ಮಾಡ್ತಾ ಇದ್ದೇವೆ, ಮತ್ತು ಇನ್ನು ಮುಂದೆ ಏನು ಮಾಡಬೇಕಂತ ಏನು ಪ್ರೊಸೀಜರ್ ನಾವು ಮಾಡ್ತೀವಿ ಅಂತ ನಮಗೆ ಭರವಸೆ ಕೊಟ್ಟು ಹೋಗಿದ್ದಾರೆ. ಈಗ ಮತ್ತೇನಾದರೂ ಅಂದರೆ ಕಾರ್ಯಾಚರಣೆ ಮತ್ತೇನಾದರೂ ಇದು ಮಾಡ್ತೇವೆ ಅಂತ ಹೇಳಿ ತೀವ್ರಗೊಳಿಸ್ತೇವೆ ಅಂತ ಏನೋ ಹೇಳಿದ್ದಾರೆ. ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ಈಶ್ವರ್ ಅವರು ಬಂದಿದ್ದಾರೆ, ಮುಳುಗು ತಜ್ಞರು. ಮತ್ತು ಆಮೇಲೆ ಈಗ ಹೆಲಿಕಾಪ್ಟರ್ ಮೂಲಕ ಏನು ಇದು ಮಾಡಬೇಕಂತ ಮಾಡ್ತೀವಿ ಆದಷ್ಟು ಬೇಗ ಅಂತ ನಮ್ಮ ಇದು ಭರವಸೆಯನ್ನು ನೀಡ್ತಾ ಇದ್ದಾರೆ. ನೀವು ಕಾಯ್ತಾ ಇದ್ರೆ ಬರಬೇಕೆ ಕಾಯ್ತಾ ಇದ್ದೀವಿ ಸರ್. ಇದು ಲೋಕೇಶ್ ಅವರು ಹೇಳುವಂಥ ಮಾತು. ಒಟ್ಟಿನಲ್ಲಿ ಜುಲೈ 16ರಂದು ಸಂಭವಿಸಿದಂಥ ದುರ್ಘಟನೆಯಲ್ಲಿ ಲೋಕೇಶ್ ನಾಯ್ಕ್ ಸೇರಿದಂತೆ ಶಿರೂರಿನ ಜಗನ್ನಾಥ್ ನಾಯ್ಕ್ ಆಗಿರ್ಬೋದು ಅಥವಾ ಕೇರಳದ ಅರ್ಜುನ್ ಆಗಿರ್ಬೋದು ಈವರೆಗೂ ಕೂಡ ಪತ್ತೆಯಾಗಿಲ್ಲ. ಸಂಬಂಧಪಟ್ಟ ಕಾರ್ಯಾಚರಣೆ ಕೂಡ ನಿರಂತರವಾಗಿ ನಡೀತಾ ಇದೆ. ಇವತ್ತು ಮಲ್ಪೆಯ ಈಶ್ವರ್ ಮಲ್ಪೆ ಅವರ ತಂಡ ಕೂಡ ಆಗಮಿಸಿದ್ದಾರೆ. ಸಂಬಂಧಪಟ್ಟ ಜಿಲ್ಲಾಡಳಿತ ಅವರಿಗೆ ಒಂದು ರೀತಿ ಆ್ಯಂಕರ್ ಮಾಡಲು ಒಂದು ಡ್ರೆಡ್ಜಿಂಗ್ ವ್ಯವಸ್ಥೆ ಅಂದರೆ ಟಗ್ಗಿನ ವ್ಯವಸ್ಥೆ ಮಾಡಿದ ಬಳಿಕ ಅವರು ಕೂಡ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಕಿಶನ್ ಗುರೋಜ, ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯ ಅವರು ಕೂಡ ಮಾತನಾಡಿದ್ದಾರೆ. ಈ ಬಗ್ಗೆ ಏನು ಹೇಳಿದ್ದಾರೆ ನೋಡೋಣ. ಉತ್ತರ ಕನ್ನಡ ಜಿಲ್ಲೆಯ ಶಿರೂರಿನಲ್ಲಿ ಸಂಭವಿಸಿದ ದುರಂತಕ್ಕೆ ಈಗಾಗಲೇ 12 ದಿನ ಕಳೆದ. ಈಗಾಗಲೇ ಜಿಲ್ಲಾಡಳಿತದ ಒಂದು ಶ್ರಮ ಬಹಳ ಪ್ರಮುಖವಾಗಿರುವಂಥದ್ದು. ಆರ್ಮಿ, ನೇವಿ, SDRF, NDRF ತಂಡದ ಸೇರಿದಂತೆ ಎಲ್ಲ ರಕ್ಷಣಾ ತಂಡಗಳು ಕೂಡ ಸತತವಾಗಿ ಕಾರ್ಯಾಚರಣೆ ಮಾಡ್ತದೆ. ಇವತ್ತು ಮಲ್ಪೆಯ ಒಂದು ಮುಳುಗು ತಜ್ಞರಾದ ಈಶ್ವರ್ ಮಲ್ಪೆ ಅವರ ತಂಡ ಕೂಡ ಆಗಮಿಸಿರುವಂಥದ್ದು. ಇವತ್ತಿನ ಕಾರ್ಯಾಚರಣೆ ಬಗ್ಗೆ ಜಿಲ್ಲಾಧಿಕಾರಿಗಳು ನಮ್ಮ ಜೊತೆಗಿದ್ರೆ ಮಾತಾಡಲಿಕ್ಕೆ ಅವರನ್ನೇ ಮಾತಾಡ್ಸೋಣ. ಮೇಡಮ್, ಈಗ ಈಗಾಗಲೇ 12 ದಿವಸದಿಂದ ನಿರಂತರವಾಗಿ ಕಾರ್ಯಾಚರಣೆ ಮಾಡ್ತಾ ಇದ್ರಿ, ಪ್ರಯತ್ನಗಳು ನಡೆದಿದೆ. ಆ್ಯಕ್ಚುಲಿ ಇವತ್ತಿನ ಕಾರ್ಯಾಚರಣೆ ಆಗಿರುತ್ತೆ ಮೇಡಮ್. ಸೊ ನಿನ್ನೆ ನಾವು ಏನು ಅಪ್ಡೇಟ್ ಮಾಡಿದ್ದೀವಿ, ಆ ಪ್ರೈವೇಟ್ ರೇಡಾರ್ ಅವರು ಕ್ವಿಕ್ ಪೇ ಕಂಪನಿಯವರು ನಮಗೆ ರಿಪೋರ್ಟ್ ಕೊಟ್ಟಿದ್ದಾರೆ. ರೈಟಿಂಗಲ್ಲಿ 4 ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಅದರಲ್ಲಿ 1 ಪಾಯಿಂಟ್ ಜಾಸ್ತಿ ಸಿಗ್ನಲ್ ಇದೆ ಅಂತ. ಸೊ ಆ ಪಾಯಿಂಟ್ದು ಕೋಆರ್ಡಿನೇಟ್ಸ್ ಕೂಡ ನಮಗೆ ಕೊಟ್ಟಿದ್ದಾರೆ. ಅಲ್ಲಿ ನಾವು ಎಫರ್ಟ್ಸನ್ನು ಹಾಕಬೇಕಾಗುತ್ತೆ. ಅಲ್ಲಿ ನಿನ್ನೆ ಹೇಳುವ ಥರ ಫಿಸಿಕಲಿ ಯಾರಾದರೂ ಹೋಗಿನೇ ಜಂಪ್ ಮಾಡಿನೇ ಟ್ರಕ್ಕನ್ನು ಐಡೆಂಟಿಫೈ ಮಾಡಿ ಫಿಸಿಕಲಿ ಆ ಬಾಡಿಯನ್ನು ತೆಗೆಯಬೇಕು. ಸೊ ಅದಕ್ಕೆ ಒಂದು ಆ್ಯಂಕರ್ ಬೇಕಾಗುತ್ತೆ. ಡೈವರ್ಸ್ ಜಂಪ್ ಮಾಡೋದಕ್ಕೆ ಒಂದು ಆ್ಯಂಕರ್ ಬೇಕಾಗುತ್ತೆ. ಅದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಆ್ಯಂಕರ್ಗಳನ್ನು ತರಿಸಲಿಕ್ಕೆ ಎಲ್ಲಿಂದ ಬರ್ತಾ ಇದೆಯಾ, ಅಥವಾ ಇನ್ನು ಕೋಆರ್ಡಿನೇಷನ್ ಮಾಡ್ಕೊಂಡಿದ್ರೆ, ಅಥವಾ ಎಷ್ಟೊತ್ತಿಗೆ ಬರ್ಬೋದು? ಹೌದು, ನಿನ್ನೆ ನಾವು ಆ ಪಂಟೂನ್ ಅಂತ ಏನು ಪ್ಲಾಟ್ಫಾರ್ಮ್ ಇದೆ ಅದಕ್ಕೆ ಅರೇಂಜ್ ಮಾಡಲಿಕ್ಕೆ ಟ್ರೈ ಮಾಡಿದ್ವಿ. ಡ್ಯೂ ಟು ಟೆಕ್ನಿಕಲ್ ರೀಸನ್ಸ್ ಅದು ಆಗಿಲ್ಲ, ಇವತ್ತು ಆಗಿಲ್ಲ. ಇವತ್ತು ನೈಟ್ ಆ ಎಕ್ಸ್ಪರ್ಟ್ ಟೀಮ್ ಬರ್ತಾರೆ, ಟೆಕ್ನಿಕಲ್ ಟೀಮ್ ನಮ್ಮ ಕಾರವಾರ ಪೋರ್ಟಲ್ಲೇ ಇದೆ. ಸೊ ಅಲ್ಲಿಂದ ಡಿಸ್ಮ್ಯಾಂಟಲ್ ಮಾಡಿ ಇಲ್ಲಿ ಶಿಫ್ಟ್ ಮಾಡಬೇಕಾಗುತ್ತೆ. ಆ ಟೆಕ್ನಿಕಲ್ ಟೀಮ್ ಬಂದ ಮೇಲೆ ಅವ್ರು ಮಾಡ್ತಾರೆ. ಸೊ ಮೋಸ್ಟ್ಲಿ ಅದು ನಾಳೆನೇ ಆಗ್ಬೋದು. ಇವತ್ತು ನಾವು ಮೀನ್ ವೈಲ್ ಒಂದು ಟಗ್ ಬೋಟ್ ಅರೇಂಜ್ ಮಾಡ್ತಾ ಇದ್ದೀವಿ ಪೋರ್ಟಿಂದ. ಸೊ ಆ ಟಗ್ ಬೋಟ್ ಇಟ್ಕೊಂಡು ಲೋಕಲ್ ಫಿಶರ್ಮೆನ್ಸ್ ಇಟ್ಕೊಂಡು ಆ್ಯಂಕರ್ ಮಾಡ್ಬೋದಾ ಅಂತ ಅದೊಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗ ಈಶ್ವರ್ ಮಲ್ಪೆ ಅವರ ತಂಡ ಕೂಡ ಬಂದಿದೆ. ಈಗಾಗಲೇ ಆರ್ಮಿ ಮತ್ತು ನೇವಿಯವ್ರ ಬಗ್ಗೆ ತುಂಬ ಹೇಳಿದ್ದಾರೆ, 12 ದಿವಸದಿಂದ ಮಾಡಿದ್ದಾರೆ. ಅವರು ಕೂಡ ಪ್ರೇಯರ್ ಮಾಡ್ಕೊಳ್ತಿದ್ದಾರೆ, ಆದಷ್ಟು ಬೇಗ ಸಿಗಲಿ ಎಂಬ ಪ್ರೇಯರ್ ಮಾಡ್ಕೊಳ್ಳೋದು. ಅವರ ಕಾರ್ಯಾಚರಣೆ ಟಗ್ ಬೋಟ್ ಬಂದ ನಂತರ ಪ್ರಾರಂಭ ಆಗ್ತಾ ಇದೆಯಾ ಅಥವಾ ಹೇಗೆ? ಹೌದು, ಯಾರಾದರೂ ಒಳಗಡೆ ಹೋಗೋದಕ್ಕೆ ಆ ಆ್ಯಂಕರ್ ಬೇಕೇ ಆಗುತ್ತೆ. ಇಲ್ಲಾಂದರೆ ಅವರೆಲ್ಲ ಫಾಸ್ಟಾಗಿ ಇದರಲ್ಲಿ ಹೋಗಿಬಿಡ್ತಾರೆ, ಅವರ ಲೈಫ್ ರಿಸ್ಕ್ ಮಾಡಲಿಕ್ಕೆ ಆಗಲ್ಲ. ಈ ಟಗ್ ಬೋಟ್ ಬಂದ ಮೇಲೆ ನಾವು ಮಾಡೋದು. ಅಷ್ಟರೊಳಗೆ ದೇ ಆರ್ ಡೂಯಿಂಗ್ ಎ ಮೀಟಿಂಗ್. 3 ತಂಡ ಕೂಡ ಕೂತ್ಕೊಂಡು ಏನು ಮಾಡೋದಂತ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಮೇಡಮ್, ಈಗ ಭಾಳ ಅಂದರೆ ಈಗ ಸುಮಾರು 20 ಅಡಿ ಆಳದಲ್ಲಿ ವಾಹನ ಇರುವ ಒಂದು ಶಂಕೆ, ಸಸ್ಪೆಕ್ಟ್ ಇರುವಂಥದ್ದು ನೀವೇ ತಿಳಿಸಿದ ಹಾಗೆ. ಆದರೆ ವಾಹನಗಳ ಮೇಲ್ಗಡೆ ಕಲ್ಲು ಮಣ್ಣುಗಳೆಲ್ಲ ಬಿದ್ದಿರ್ಬೋದಾ ಅಥವಾ ಹೇಗೆ? ಡೈರೆಕ್ಟಾಗಿ ವಾಹನ ಇರ್ಬೋದು.
ಒಳಗಡೆ ಏನಿದೆ ನಮಗೆ ಅಷ್ಟು ಗೊತ್ತಾಗಲ್ಲ. ಬಟ್ ಈ ಯಾರು ಟೀಮ್ ಇದ್ದಾರೋ ನೇವಲ್ ಟೀಮ್ ಅವ್ರಿಗೆ ಸ್ಯಾಲ್ವೇಜ್ ಡೈವರ್ಸ್ ಅಂತ ಹೇಳ್ತಾರೆ. ವಿಚ್ ಮೀನ್ಸ್ ಆ ಶಿಪ್ ಎಲ್ಲ ಡ್ಯಾಮೇಜ್ ಆಗಿದ್ರೆ ಡೀಪ್ ಸಿ ಹೋಗಿ ಎಲ್ಲ ಬ್ರೇಕ್ ಓಪನ್ ಮಾಡಿ, ಸೊ ಆ ಎಕ್ಸ್ಪರ್ಟ್ಸ್ ಇದ್ದಾರೆ ನಮ್ಮಲ್ಲಿ. ಸೊ ದೇ ವಿಲ್ ಬಿ ಏಬಲ್ ಟು ಡೂ ಇಟ್. ಈಗ ಟಗ್ ಬೋಟು ಒಂದು ಸ್ಥಳಕ್ಕೆ ಆಗಮಿಸಿದ ಮೇಲೆ ಕಾರ್ಯಾಚರಣೆಯನ್ನು ತೀವ್ರಗೊಳಿಸುವ ಬಗ್ಗೆ ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಈ ಬಗ್ಗೆ ಉತ್ತರ ಕನ್ನಡ ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಕೂಡ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ದಿಗ್ಭ್ರಮೆಯನ್ನು ಮೂಡಿಸಿರೋದು ಅಂಕೋಲಾದ ನಮ್ಮ ಶಿರೂರು ಘಟನೆ ಎಲ್ಲರಿಗೂ ಒಂದು ದಿಗ್ಭ್ರಮೆಯನ್ನು ಮೂಡಿಸಿರೋದು ನಮಗೆಲ್ಲ ಗೊತ್ತೇ ಇರುವಂಥ ಸಂಗತಿ. ನಾನು ಈ ಸಂದರ್ಭದಲ್ಲಿ ಈ ದುರ್ಘಟನೆಯಲ್ಲಿ ಮೃತರಾದಂಥವರಿಗೆ ನನ್ನ ಶ್ರದ್ಧಾಂಜಲಿಯನ್ನು ಮತ್ತೊಮ್ಮೆ ಸಲ್ಲಿಸ್ತಾ ಇದ್ದೇನೆ. ಮತ್ತು ಉಳಿದ 3 ಜನರ ಶೋಧ ಕಾರ್ಯ ಏನಿದೆ, ಆ ಶೋಧ ಕಾರ್ಯ ನಡೀತಾನೇ ಇದೆ ಎಲ್ಲ ಪ್ರಯತ್ನವನ್ನು ಮೂಲಕ. ಆ ಪ್ರಯತ್ನ ಕಾರ್ಯದಲ್ಲಿ ಆ 3 ಜನ ಏನಾಗಿದ್ದಾರೆ ಅನ್ನುವಂಥದ್ರ ಬಗ್ಗೆ ನಮಗೆ ಒಂದು ಸ್ಪಷ್ಟ ಮಾಹಿತಿ ಸಿಗಲಿ ಅಂತಲೂ ಬಯಸ್ತೇನೆ. ಘಟನೆ ನಡೆದ ದಿನವೇ ನಾನು, ರೂಪಾಲಿ ನಾಯ್ಕರು ಒಳಗೊಂಡಂತೆ DC ಅವರು, SP ಅವರು ಎಲ್ಲರೂ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ವಿ. ಅವತ್ತಿನ ದೃಶ್ಯವನ್ನು ನಾವೆಲ್ಲರೂ ನೋಡಿದ್ದೇವೆ. ಅಲ್ಲಿಯ ವಾತಾವರಣ ಇತ್ಯಾದಿ ಇದೆಲ್ಲದೂ ನಮ್ಮೆಲ್ಲರಿಗೆ ಗೊತ್ತಿರುವಂಥದ್ದು. ಅವತ್ತಿನಿಂದ ಇವತ್ತು ಸುಮಾರು 12 ದಿನ ಆಗ್ತಾಯಿದೆ. ಈ ದಿನಗಳಲ್ಲಿ 8 ಶವಗಳು ದೊರಕಿದೆ. ಮತ್ತು ವಿಷಯದ ಗಂಭೀರತೆಯ ಹಿನ್ನೆಲೆಯಲ್ಲಿ NDRF ಅವತ್ತೇ ಬಂದು ಕೆಲಸ ಮಾಡ್ತಾ ಇದೆ. ಅವತ್ತಿನಿಂದಲೇ ಸೈನ್ಯ ಸಹ ಕೇಂದ್ರ ಸರ್ಕಾರದಿಂದ ಪ್ರಧಾನಿ ನರೇಂದ್ರ ಮೋದಿಯವ್ರನ್ನೊಳಗೊಂಡಂತೆ ರಕ್ಷಣಾ ಸಚಿವರು ಮತ್ತು ಗೃಹ ಸಚಿವರು ತಕ್ಷಣ ಕಳಿಸಿ ಸೈನ್ಯವೂ ಸಹ ಕೆಲಸ ಮಾಡ್ತಾ ಇದೆ. ಕೋಸ್ಟಲ್ ಗಾರ್ಡ್ ಕೆಲಸ ಮಾಡ್ತಾ ಇದೆ. ಸೀ ಬರ್ಡ್ನವರು ಸಹಾಯ ಮಾಡ್ತಿದ್ದಾರೆ. ರಾಜ್ಯ ಸರ್ಕಾರ ಪೂರ್ಣ ಸಹಾಯ ಮಾಡ್ತಾ ಇದೆ. ಅಂಕೋಲಾದ ನಮ್ಮ ಶಿರೂರು ಘಟನೆ ಎಲ್ಲರಿಗೂ ಒಂದು ದಿಗ್ಭ್ರಮೆಯನ್ನು ಮೂಡಿಸಿರೋದು ನಮಗೆಲ್ಲ ಗೊತ್ತೇ ಇರುವಂಥ ಸಂಗತಿ. ನಾನು ಈ ಸಂದರ್ಭದಲ್ಲಿ ಈ ದುರ್ಘಟನೆಯಲ್ಲಿ ಮೃತರಾದಂಥವರಿಗೆ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ 5 ಸುದ್ದಿಗಳಿವೆ. ಒಂದೊಂದಾಗಿ ನೋಡ್ತಾ ಹೋಗೋಣ. ಮಲೆನಾಡು ಶಿವಮೊಗ್ಗದಲ್ಲಿ ಗಾಳಿ ಮಳೆಯ ಅಬ್ಬರ ಮುಂದುವರೆದಿದೆ. ತೀರ್ಥಹಳ್ಳಿ ತಾಲೂಕಿನ ಮೀನ್ಮನೆಕೊಪ್ಪ ಗ್ರಾಮದಲ್ಲಿ ಮಳೆ ಅಬ್ಬರಕ್ಕೆ ಚಲಿಸುತ್ತಿದ್ದ ಬೈಕ್ ಮೇಲೆ ಮರ ಬಿದ್ದಿದೆ. 26 ವರ್ಷದ ಬೈಕ್ ಸವಾರ ರಾಮಪ್ಪ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ನಾಳೆ ಮಧ್ಯಾಹ್ನದವರೆಗೆ ಭಾರಿ ಮಳೆ ಆಗುವ ಸೂಚನೆ ಹಿನ್ನೆಲೆ ಉತ್ತರ ಕನ್ನಡ ಜಿಲ್ಲೆಯ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ತಹಶೀಲ್ದಾರ್ ಮಾಹಿತಿ ಮೇರೆಗೆ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ರಜೆ ಘೋಷಿಸಿ ಆದೇಶ ಹೊರಡಿಸಿದ್ದಾರೆ. ಕೊಡಗಿನ ಹಲವೆಡೆ ಮಳೆ ಗಾಳಿ ಮುಂದುವರೆದಿದೆ. ಮಡಿಕೇರಿ ಸಮೀಪದ ಕೆರಣಂಗೇರಿಯಲ್ಲಿ ಮನೆ ಮೇಲೆ ಮರ ಬಿದ್ದಿದೆ. ಹೇಮಾವತಿ ಎಂಬುವರಿಗೆ ಸೇರಿದ ಮನೆ ಸಂಪೂರ್ಣ ಹಾನಿಗೊಳಗಾಗಿದೆ.